ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬರ ಅಧ್ಯಯನದ ವೇಳೆ ಬರ ಘೋಷಣೆ ಮಾಡದ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬರ ಅಧ್ಯಯನದ ವೇಳೆ ಬರ ಘೋಷಣೆಯನ್ನ ಮಾಡದಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರೋದು. ದೇಶದಲ್ಲೇ ಅತಿ ಹಿಂದುಳಿದ ಜಿಲ್ಲೆ ಚಿತ್ರದುರ್ಗ, ಇನ್ನೂ ಯಾಕೆ ಬರ ಜಿಲ್ಲೆ ಅಂತ ಘೋಷಣೆ ಮಾಡಿಲ್ಲ ಸರ್ಕಾರ. ಜಿಲ್ಲೆಯಲ್ಲಿ ಕೇವಲ 19% ಮಾತ್ರ ಬಿತ್ತನೆಯನ್ನ ಮಾಡಿದ್ದಾರೆ. ಇನ್ನು 81% ಪ್ರದೇಶದಲ್ಲಿ ಬಿತ್ತನೆಯನ್ನೇ ಮಾಡಿಲ್ಲ. ಬರ ಘೋಷಣೆಗೆ ಮುನ್ನವೇ ಕೇಂದ್ರದ ಬಳಿ 10 ಕೋಟಿ ರೂಪಾಯಿಯನ್ನ ಕೇಳಿದ್ದಕ್ಕೆ ರಾಜ್ಯ ಸರ್ಕಾರ. ಬರ ನಿವಾರಣೆಯಲ್ಲಿ ಸಿಎಂ ವಿಫಲರಾಗಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಯನ್ನ ಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಅಧ್ಯಯನದ ವೇಳೆ ಆರ್ ಅಶೋಕ್ ಕಿಡಿಯನ್ನ ಕಾರಿರೋದು. ಒಣ ಬೇಸಾಯದಲ್ಲಿ ಬಿತ್ತನೆ ಮಾಡಿದ್ರೆ ಶೇಂಗಾ ಅದು ರೆಡ್ ಸಾಯಿಲ್ ಸರ್. ಇದರಷ್ಟು ಮೇಜರ್ ಸೋಯಿಂಗ್ ಸರ್ ಜುಲೈ ತಿಂಗಳಿಗೆ ಆಗಬೇಕಿತ್ತು. ಜುಲೈ ತಿಂಗಳಲ್ಲಿ ಮಳೆನೇ ಆಗಿಲ್ಲ, ಹಂಗಾಗಿ ಶೇಂಗಾ ಬಿತ್ತನೆ ಆಗಿಲ್ಲ ಸರ್. ಇವ್ರು ಮಾತ್ರ ಕಪ್ಪು ಭೂಮಿಯಲ್ಲಿ ಅರ್ಲಿ ಸೋಯಿಂಗ್ ಮಾಡ್ತಾರೆ ಸರ್. ಯಾಕಂದ್ರೆ ಇವತ್ತು ಬರ ಅಧ್ಯಯನಕ್ಕೆ ನಾನು, ನಮ್ಮ ಬೈರ್ತಿ ಅವರು, ನಮ್ಮ ನವೀನ್ ಅವರು ನಾವೆಲ್ಲ ಬಂದಿರುವಂಥದ್ದು. ಇಲ್ಲಿ ಬರ ಬಂದು ರಾಜ್ಯದ ಜನ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಒಂದು ರೀತಿ ರೆಗ್ಯುಲರ್ ಬರ ಬರುವಂತ ಒಂದು ಜಿಲ್ಲೆ ಇದು. ಇಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಬಿತ್ತನೆ ಮಾಡುವಂತ ಜಾಗ ಇದೆ. ಆದ್ರೆ ಬಿತ್ತನೆ ಆಗಿರೋದು ಇಲ್ಲಿ 60,000 ಮಾತ್ರ, ಅಂದ್ರೆ 19% ಮಾತ್ರ, 19% ಮಾತ್ರ. ಇವತ್ತು ನಾವು ಬಂದು ನಿಂತಿರೋ ಹೊಲ ಸೂರ್ಯಕಾಂತಿ ಹೊಲ. ಇಲ್ಲಿ ರೈತ ಇಲ್ಲೇ ಇದ್ದಾನೆ ಪಕ್ಕದಲ್ಲಿ. ಒಟ್ಟು 13 ಎಕರೆ ಒಂದು ಜಮೀನು, ಅಣ್ಣ ತಮ್ಮಂದಿರದೆಲ್ಲ 13 ಎಕರೆ ಜಮೀನಿದೆ. 90 ದಿನಕ್ಕೆ ಇದು ಕಟಾವ್ ಆಗಬೇಕು. ಈಗ 55 ದಿನ ಆಗಿದೆ. ಇನ್ನ ಮೊಗ್ಗುನು ಕೂಡ ಬಂದಿಲ್ಲ. ಕಳೆದ 1.5-2 ತಿಂಗಳಿಂದನೂ ಕೂಡ ಮಳೆನೂ ಕೂಡ ಬಂದಿಲ್ಲ. ಪ್ರಾರಂಭದ ಮಳೆಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಈಗ ಪೂರ್ತಿ ಇನ್ನ ಮಳೆ ಬಂದ್ರೂ ಬೆಳೆ ಇಲ್ಲ, ಬರದಿದ್ರೂ ಬೆಳೆ ಇಲ್ಲ, ಆ ಪರಿಸ್ಥಿತಿ. ನಾನು ಕೇಳಿದೆ ರೈತರು, ಇವಾಗೇನೋ ಮಳೆ ಬಂದ್ರೆ ಇಲ್ಲ, ಮಳೆ ಬಂದ್ರೂ ಕೂಡ ಇನ್ನ ಹೂ ಬರಕ್ಕಾಗಲ್ಲ, ಕಾಯಿನೂ ಬಿಡಕ್ಕಾಗಲ್ಲ, ಪೂರ್ತಿ ಹೊರಟೋಗಿದೆ ಅಂತ. ಅಂದ್ರೆ ಪೂರ್ತಿ ಜಮೀನು ಇಲ್ಲಿರುವಂತದ್ದು ಎಲ್ಲಾನು ಆಲ್ಮೋಸ್ಟ್ ಅದು ಸೂರ್ಯಕಾಂತಿ ಬೆಳೆದಿರುವಂತದ್ದು. ಎಲ್ಲ ಕಡೆನೂ ಸೂರ್ಯಕಾಂತಿ ಬೆಳೆದಿರುವಂತದ್ದು. ಅದಲ್ದಿರ ಜೋಳ, ಬೇರೆ ಬೇರೆ ಕಡೆ ಜೋಳ ಇದೆ, ಶೇಂಗಾ, ಈ ತರದೆಲ್ಲ ಬೆಳೀತಾರೆ. ಈ ಸೂರ್ಯಕಾಂತಿ ಅಂತೂ ಹೊರಟೋಗಿದೆ. ಅಂದ್ರೆ ಇವತ್ತು ರೈತರು ಒಂದು ರೀತಿ ಕಂಗಾಲಾಗಿರುವಂತದ್ದು. ಅಲ್ಲಿ ರೈತ ಹೇಳ್ತಾ ಇದ್ದಾರೆ, ಇಲ್ಲೇ ಇದರ ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಇನ್ನ ಇದರಲ್ಲಿ ನಾನು ಹೊಲದ ಕಡೆ ಬಂದೇ ಇಲ್ಲ, ಇವತ್ತೇ ನಾನು ಬಂದಿರೋದು ಅಂತ. ಹೊಲದ ಕಡೆ ಬಂದು ನೋಡಿದ್ರೆ ನನ್ ನೋವಾಗ್ತೈತೆ, ಕಣ್ಣೀರು ಬರ್ತೈತೆ. ಅದಕ್ಕೆ ನಾನು 1 ತಿಂಗಳಾಯ್ತು ಈ ಕಡೆ ಬಂದೇ ಇಲ್ಲ. ಮಳೆನೂ ಬರ್ತಾ ಇಲ್ಲ, ನಾನು ಬರ್ಲಿಲ್ಲ. ಇನ್ ಬಂದ್ರು ಒಂದೇ, ಹೋದ್ರು ಒಂದೇ. ಇದನ್ನ ಏನು ಮಾಡಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ. ಅದರಿಂದ ನಾನು ಈಗ ನಮ್ಮ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅಧಿಕಾರಿಗಳೆಲ್ಲ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ನಾನು ಹೇಳಿದೆ ಯಾವ